So next concept, this is a forward margin. Okay, so first of all, forward margin means forward exchange rate may be the same as the spot exchange rate. The difference between a forward rate and a spot rate is known as forward margin. So ಇಲ್ಲಿ ಏನಂತ ಹೇಳಿದರೆ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಯಾವ ರೀತಿ ಇರ್ತದೆ ಅಂದರೆ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಅಂದರೆ ಇನ್ಸ್ಟೆಂಟ್ ಬೇಸಲ್ಲಿ ಯಾವ ರೀತಿ ಕರೆನ್ಸಿಗಳನ್ನು ನೀವು ಎಕ್ಸ್ಚೇಂಜ್ ಮಾಡ್ತೀರಿ ಸೇಮ್ ಟೈಪ್ನಲ್ಲಿ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಇರ್ತದೆ. ಬಟ್ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಇನ್ ಫ್ಯೂಚರಲ್ಲಿ ಕನ್ಸಿಡರ್ ಆಗ್ತದೆ, ಸ್ಪಾಟಲ್ಲಿ ಇನ್ಸ್ಟೆಂಟ್ ಪ್ರೆಸೆಂಟಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ ಫಾರ್ವರ್ಡ್ ಆ್ಯಂಡ್ ಸ್ಪಾಟ್ ಇಲ್ಲಿ ಎರಡು ಬೇಸಸ್ ಮೇಲೆ ಎರಡು ಫಾರ್ವರ್ಡ್ ಮತ್ತು ಸ್ಪಾಟ್ ಬೇಸಸ್ ಮೇಲೆ ಏನು ಡಿಫ್ರೆನ್ಸಸ್ ಏನು ವ್ಯತ್ಯಾಸಗಳು ಬರ್ತದೆ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡುವುದರಿಂದ ಅದಕ್ಕೆ ನಾವು ಏನಂತ ಹೇಳ್ತೇವೆ ಆ್ಯಕ್ಚುಲಿ ಬರುವಂತಹ ಒಂದು ಮಾರ್ಜಿನ್ಗೆ ಪ್ರಾಫಿಟ್ ಅದರ್ವೈಸ್ ಲಾಸ್. ಸೊ ಅದಕ್ಕೆ ನಾವೇನು ಹೇಳ್ತೇವೆ ಫಾರ್ವರ್ಡ್ ಮಾರ್ಜಿನ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಫಾರ್ವರ್ಡ್ ಮಾರ್ಜಿನ್ ದ ಮಾರ್ಜಿನ್ ಮೇ ಬಿ ಆ ಮಾರ್ಜಿನ್ ಏನಾಗಿರ್ಬೋದು ಈಗ ಜಸ್ಟ್ ಹೇಳಿದೆ ಅಲ್ಲ ಪ್ರಾಫಿಟ್ ಅದರ್ವೈಸ್ ಲಾಸ್, ಅದನ್ನು ನೀವು ಈ ಫಾರಿನ್ ಎಕ್ಸ್ಚೇಂಜ್ ಬೇಸಿಸ್ ಮೇಲೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಅಂದರೆ ಅದು ಪ್ರೀಮಿಯಮ್ ಅಂದರೆ ಜಾಸ್ತಿನೂ ಆಗ್ಬೋದು ಮೀನ್ಸ್ ಪ್ರಾಫಿಟ್ ಟೈಪ್ ಆಗ್ಬೋದು, ಅಥವಾ ಡಿಸ್ಕೌಂಟ್ ಮೀನ್ಸ್ ಲಾಸಸ್ ಕೂಡ ಕನ್ಸಿಡರ್ ಆಗ್ಬೋದು ಇನ್ ದ ಡಿಫ್ರೆನ್ಸಸ್ ಆಫ್ ಫಾರ್ವರ್ಡ್ ಆ್ಯಂಡ್ ದ ಸ್ಪಾಟ್ ರೇಟ್ ರಿಲೇಟೆಡ್ ಟು ಎಕ್ಸ್ಚೇಂಜ್ ರೇಟ್. ಓಕೆ, ಸೊ ಇನ್ ರಿಲೇಷನ್ಸ್ ಟು ಸ್ಪಾಟ್ ರೇಟ್ ಬೇಸಿಸ್ ಮೇಲೆ. ಸೊ ಇಫ್ ದ ಫಾರ್ವರ್ಡ್ ರೇಟ್ ಕ್ವಿಕ್ಲಿ ದ ಫಾರ್ವರ್ಡ್ ಮಾರ್ಜಿನ್ ಮೇ ಬಿ ಆ್ಯಟ್ ಪ್ರೀಮಿಯಮ್, ಫಾರ್ವರ್ಡ್ ರೇಟ್ನ ನಾವು ಬೇಗನೆ ಫಾರ್ವರ್ಡ್ ಬೇಸಸ್ ಮೇಲೆ ನಾವು ಎಕ್ಸ್ಚೇಂಜ್ ಮಾಡಿದರೆ ಮೋಸ್ಟ್ಲಿ ಅಂದರೆ ಮೇ ಬಿ ಫ್ಯೂಚರ್ನದು ಏನಾಗ್ಬೋದು ಪ್ರೀಮಿಯಮ್ ಬರುವಂಥ ಸಾಧ್ಯತೆ ಇರಬಹುದು. ಅದರ್ವೈಸ್ ಇಫ್ ದ ಫಾರ್ವರ್ಡ್ ರೇಟ್ ಇಸ್ ದ ಚೀಪರ್ ಫಾರ್ ದ ಮಾರ್ಜಿನ್, ಸೊ ಫಾರ್ವರ್ಡ್ ರೇಟ್ ಸಪೋಸ್ ಮುಂದಿನ ಒಂದು ಫ್ಯೂಚರ್ನಲ್ಲಿ ಅದೇನಾದರೂ ಕಡಿಮೆ ಆಯಿತು ಅಂದರೆ ಅವಾಗ ನಮ್ಮ ಒಂದು ಮಾರ್ಜಿನ್ ಏನಾಗ್ಬೋದು ಡಿಸ್ಕೌಂಟ್ ಆಗುವ ಸಾಧ್ಯತೆ ಇದೆ ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ಇಟ್ಸ್ ಅ ನಥಿಂಗ್ ಬಟ್ ಫಾರ್ವರ್ಡ್ ಮಾರ್ಜಿನ್ ಮೀನ್ಸ್ ಇಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆಫ್ ದ ಫಾರ್ವರ್ಡ್ ಆ್ಯಂಡ್ ಸ್ಪಾಟ್ ರೇಟ್ ಎಕ್ಸ್ಚೇಂಜಿಂಗ್ ಕರೆನ್ಸಿ ಬೇಸ್ ಆ್ಯಂಡ್ ಆಫ್ಟರ್ ವಾಟ್ ಕಮ್ಸ್ ಇನ್ ಪ್ರೀಮಿಯಮ್ ಅದರ್ವೈಸ್ ಡಿಸ್ಕೌಂಟ್. ಅದು ಯಾವ ಬೇಸಿಸ್ ಮೇಲೆ ಬರ್ತದೆ? ಇಟ್ ಇಸ್ ಅ ಕ್ವಿಕ್ಲಿ ಆಫ್ ಫಾರ್ವರ್ಡ್ ಆಫ್ ಮಾರ್ಜಿನ್ ಮೇ ಬಿ ಆ್ಯಟ್ ಪ್ರೀಮಿಯಮ್ ಅದರ್ವೈಸ್ ಫಾರ್ವರ್ಡ್ ರೇಟ್ ಆ್ಯಟ್ ಈಸ್ ಅ ಚೀಪರ್ ಫಾರ್ ಮಾರ್ಜಿನ್ ವಿಲ್ ಬಿ ಡಿಸ್ಕೌಂಟ್. ಓಕೆ, ಸೊ ನೆಕ್ಸ್ಟ್ ಹಿಯರ್ ಈಗ ಹೇಳಿದೆ ಸೇಮ್ ಅದೇ ಮತ್ತು ಫಾರ್ವರ್ಡ್ ಪ್ರೀಮಿಯಮ್ ಮೀನ್ಸ್ ಎಕ್ಸಸ್ ಆರ್ ಡೆಫಿಸಿಟ್. ಎಕ್ಸಸ್ ಮೀನ್ಸ್ ಪ್ರಾಫಿಟ್ ಆಗ್ಬೋದು ಅದರ್ವೈಸ್ ಡೆಫಿಸಿಟ್ ಲಾಸ್ ಆಗ್ಬೋದು ಅಂತೇಳಿ. ಓಕೆ, ರಿಸಲ್ಟ್ ಇನ್ ಫ್ರಮ್ ಆಫ್ ಫಾರ್ವರ್ಡ್ ಫಾರಿನ್ ಡೆಲಿವರಿ ಕಾಂಟ್ರಾಕ್ಟ್ ಇನ್ ಕರೆನ್ಸಿ ಟ್ರೇಡಿಂಗ್ ಫಾರ್ಮುಲಾ ಮೀನ್ಸ್ ನೀವು ಯಾವ ರೀತಿ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂಥೇಳಿ ಒಂದು ಫ್ಯೂಚರ್ನ ಬೇಸಿಸ್ ಮೇಲೆ ಇವತ್ತು ಪ್ರೆಸೆಂಟ್ ಯಾವ ಕಾಂಟ್ರಾಕ್ಟ್ನ ಸೈನ್ ಮಾಡಿರ್ತೀರಿ ಅದು ಫ್ಯೂಚರ್ನಲ್ಲಿ ಅದೇನಾಗ್ಬೋದು ಪ್ರೀಮಿಯಮ್ ಕನ್ಸಿಡರ್ ಆಗ್ಬೋದು ಅಂಥೇಳಿ ನೀವು ಕಾಂಟ್ರಾಕ್ಟ್ ಮಾಡಿರ್ತೀರಿ, ಅದು ಯಾವುದಾಗ್ಬೋದು ಎಕ್ಸಸ್ ಅದರ್ವೈಸ್ ಡೆಫಿಸಿಟ್ ಆಗ್ಬೋದು. ಯಾವುದ್ರ ಬೇಸಿಸ್ ಮೇಲೆ? ದ ಕರೆನ್ಸಿ ಟ್ರೇಡಿಂಗ್ ಫಾರ್ಮುಲಾಸ್ ಬೇಸಿಸ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ಸೊ ಇಟ್ ಈಸ್ ಆಲ್ಸೋ ಅಂದರೆ ಇದು ಕೂಡ ನಾನು ಹೇಳಿದ್ದೇನೆ, ಯಾವುದು ಹೇಳಿದೆ ನಿಮ್ಗೆ ಮೋಸ್ಟ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ಟೂ ವೇ ಕೊಟೇಷನ್ ಆರ್ ಟೂ ವೇ ಪ್ರೈಸ್ ಥಿಯರಿ ಅಂತೇಳಿ. ಸೊ ಇದು ಕೂಡ ಏನಿದೆ ನಥಿಂಗ್ ಬಟ್ ಜಸ್ಟ್ ಬೈಯಿಂಗ್ ರೇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಬಿಲ್ಡ್ ರೇಟ್. ನೀವು ಏನು ಖರೀದಿ ಮಾಡ್ತೀರಿ ಯಾವುದ್ರ ಬೇಸಿಸ್ ಮೇಲೆ ಕರೆನ್ಸಿಗಳನ್ನು ಅದೇನಾಗ್ತದೆ ಅವ್ರ ಕಂಟ್ರಿ ಕರೆನ್ಸಿಗಳ ಬೆಲೆ ಹೆಚ್ಚಿಗೆ ಆದಂಗೆ ಅದೇನಾಗ್ತದೆ ಅವ್ರ ಕಂಟ್ರಿ ಕರೆನ್ಸಿ ಬಿಲ್ಡ್ ಆಗ್ತಾ ಇರ್ತದೆ, ಅವ್ರ ರೇಟ್ ಹೆಚ್ಚಿಗೆ ಆಗ್ತದೆ. ಆ್ಯಂಡ್ ಸೆಲ್ಲಿಂಗ್ ರೇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಆಫರ್ ರೇಟ್. ನೀವು ಏನು ಸೆಲ್ ಮಾಡ್ತೀರಿ ಅದೇನಾಗ್ತದೆ ಬೇರೆ ಕಂಟ್ರಿಗೆ ಅದು ನಿಮ್ಮ ಕಡೆಯಿಂದ ಆಫರ್ ಕೊಟ್ಟಂಗೆ ಮೀನ್ಸ್ ಇಟ್ ಈಸ್ ನಿಮ್ಮದು ರೇಟ್ ಏನಾಗ್ತದೆ ಕಡಿಮೆ ಆಗ್ತದೆ. ಸೊ ಹಿಯರ್ ದ ಡಿಫ್ರೆನ್ಸಸ್ ಇಲ್ಲಿದೆ ನೋಡ್ರಿ, ದ ಡಿಫ್ರೆನ್ಸಸ್ ಬಿಟ್ವೀನ್ ಎ ಬಿಡ್ ರೇಟ್ ಆ್ಯಂಡ್ ಆಫ್ ರೇಟ್. ಇದಕ್ಕೆ ನಾವೇನು ಹೇಳ್ತೇವೆ ಬಿಡ್ ಆರ್ ಆಫ್. ಬಿಡ್ ಮೀನ್ಸ್ ಬಾಯಿಂಗ್ ಆ್ಯಂಡ್ ಆಫ್ ಮೀನ್ಸ್ ಸೆಲ್ಲಿಂಗ್. ಇದ್ರ ಬೇಸಿಸ್ ಮೇಲೆ ಏನು ಡಿಫ್ರೆನ್ಸಸ್ ಆ್ಯಕ್ಚುಲಿ ಬರ್ತದೆ ಅದಕ್ಕೆ ನಾವೇನು ಹೇಳ್ತೇವೆ ಸ್ಪ್ರೆಡ್ ಅಂತೇಳಿ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಅ ಫಾರ್ಮುಲಾ ಫಾರ್ ರಿಲೇಟೆಡ್ ಟು ದಿಸ್ ಸಮ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ನೋಡ್ರಿ ಗಾಯ್ಸ್, ಫಾರ್ವರ್ಡ್ ಪ್ರೀಮಿಯಮ್ ಅದರಲ್ಲಿ ಆರ್ ಮತ್ತೊಂದು ಹಾಕಿದ್ದೇನೆ ಫಾರ್ವರ್ಡ್ ಡಿಸ್ಕೌಂಟ್. ಅಂದರೆ ಇದು ಎರಡರಲ್ಲಿ ಯಾವುದು ಬೇಕಾದರೂ ಫೈಂಡ್ ಔಟ್ ಮಾಡಲಿಕ್ಕೆ ಕೊಡ್ಬೋದು. ಓಕೆ, ಸೊ ಫಾರ್ವರ್ಡ್ ಪ್ರೀಮಿಯಮ್ ಆರ್ ಫಾರ್ವರ್ಡ್ ಡಿಸ್ಕೌಂಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೀನ್ಸ್ ಫ್ಯೂಚರ್ ರಿಲೇಟೆಡ್ ರೇಟ್ ಕರೆನ್ಸಿನ ಮೈನಸ್ ಸ್ಪಾಟ್ ರೇಟ್. ಅಂದರೆ ಇನ್ಸ್ಟೆಂಟ್ ಬೇಸ್ ಮೇಲೆ ನೀವು ಯಾವ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡ್ತೀರಿ ಅದ್ರ ಬೇಸಿಸ್ ಮೇಲೆ ಕರೆನ್ಸಿಗಳನ್ನು ಇಲ್ಲಿ ಹಾಕಬೇಕು. ಓಕೆ, ಇಂಟು 360 ಡೇಸ್. ಸೊ ಇಯರ್ಲಿ 360 ಅಂಥೇಳಿ ಕನ್ಸಿಡರ್ ಮಾಡಬೇಕು ಇದರಲ್ಲಿ. ಓಕೆ, ಸಮ್ ಕ್ಯಾಲ್ಕುಲೇಷನ್ ಮಾಡುವಾಗ. ನೆಕ್ಸ್ಟ್ ನಂಬರ್ ಆಫ್ ಮಂತ್ಸ್ ಅಂದರೆ ಸೇಮ್ 30 ಡೇಸಲ್ಲಿ 1 ಮಂತ್ ಆಗ್ತದೆ ರೈಟ್. ಸೊ ಅದೇ ರೀತಿ ಸಪೋಸ್ 60 ಡೇಸ್ ಅಂದರೆ 2 ಮಂತ್. ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನಲ್ಲಿ ಎಷ್ಟು ಮಂತ್ ಕೊಟ್ಟಿರ್ತಾರೆ ಅದ್ರ ಕನ್ಸಿಡರ್ ಬೇಸಿಸ್ ಮೇಲೆ ಇಲ್ಲಿ ಮಂತ್ನ ಹಾಕಬೇಕು. ಓಕೆ, ಲಾಸ್ಟ್ ಇಂಟು 100 ಡಿವೈಡೆಡ್ ಬೈ ಸ್ಪಾಟ್ ರೇಟ್. ಸೊ ಅದನ್ನು ಏನು ಮಾಡಿದ್ದೀನಿ ಶಾರ್ಟ್ ಫಾರ್ಮೇಟಲ್ಲಿ ಈ ರೀತಿ ಬರಿತೀವಿ. FP/FD ಮೀನ್ಸ್ ಫಾರ್ವರ್ಡ್ ಪ್ರೀಮಿಯಮ್ ಆ್ಯಂಡ್ ಫಾರ್ವರ್ಡ್ ಡಿಸ್ಕೌಂಟ್ ಈಕ್ವಲ್ಸ್ ಟು FR ಮೈನಸ್ SR ಡಿವೈಡೆಡ್ ಬೈ SR ಇಂಟು 360 ಆರ್ ನಂಬರ್ ಆಫ್ ಮಂತ್ ಇಂಟು 100. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಸಮ್ಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಈಗ ದಿಸ್ ಈಸ್ ಅ ಫಸ್ಟ್ ಸಮ್. ಓಕೆ, ಸೊ ಫಸ್ಟ್ ಆಫ್ ಆಲ್ ರೀಡ್ ಇಟ್ ಗೈಸ್ ದಿಸ್ ಕ್ವಶನ್.
ಸ್ಪಾಟ್ ರೇಟ್ ಈಕ್ವಲ್ಸ್ ಟು ಡಾಲರ್, ಇದು ಡಾಲರ್ ಕರೆನ್ಸಿದ ಕೋಡ್. ಓಕೆ, ಸೊ $60.70 30 ಡೇಸ್ಗೆ. ಓಕೆ, ಇದು 30 ಡೇಸ್ಗೆ ಕನ್ಸಿಡರ್ ಮಾಡಿದ್ದಾರೆ. $60.70 ಇದೆ. ಇನ್ಸ್ಟೆಂಟ್ ಬೇಸ್ ಮೀನ್ಸ್ ಇನ್ಸ್ಟೆಂಟ್ ರೇಟ್. ನೆಕ್ಸ್ಟ್ ಫಾರ್ವರ್ಡ್ ರುಪೀಸ್ 61.50. ಓಕೆ, ಇಫ್ ಫಾರ್ವರ್ಡ್ ರೇಟ್ ಈಸ್ ಅ ಹೈಯರ್ ಕಂಪೇರ್ಡ್ ಟು ಸ್ಪಾಟ್ ರೇಟ್, ನಾವು ಫಾರ್ವರ್ಡ್ ರೇಟ್ ಏನಾಗಿದೆ ಹೆಚ್ಚಿಗೆ ಇದೆ ಆ್ಯಸ್ ಕಂಪೇರ್ಡ್ ಟು ಸ್ಪಾಟ್ ರೇಟ್ಗಿಂತ ಅಂಥೇಳಿ. ಸೊ ಹಾಗಿದ್ರೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಫಾರ್ವರ್ಡ್ ಪ್ರೀಮಿಯಮ್ ಆ್ಯಟ್ 30 ಡೇಸ್ಗೆ. 30 ಡೇಸ್ ಮೀನ್ಸ್ ಫುಲ್ 1 ಮಂತ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ದ ಆನ್ಸರ್. ಫಾರ್ವರ್ಡ್ ಪ್ರೀಮಿಯಮ್ ಈಕ್ವಲ್ಸ್ ಟು ಫಾರ್ಮೆಟ್ನ ಅಪ್ಲೈ ಮಾಡಿರಿ, FR ಮೈನಸ್ SR ಡಿವೈಡೆಡ್ ಬೈ SR ಇಂಟು ಮಂತ್ ಇಂಟು 100. ಸೊ FR ಫಾರ್ವರ್ಡ್ ರೇಟ್ ಇಲ್ಲಿ ಕೊಟ್ಟಿದ್ದಾರೆ, ಹಿಯರ್ ಗಿವನ್ ರೈಟ್ 61.50 ಆ್ಯಂಡ್ ಸ್ಪಾಟ್ ರೇಟ್ ಹಿಯರ್ ಗಿವನ್ $60.70 ಡಿವೈಡೆಡ್ ಬೈ 60.70 ಮಾಡಿರಿ ಇಂಟು ಮಂತ್ ಅಂತ ಹೇಳಿದ್ರೆ ಪೂರ್ತಿ 1 ಇಯರ್ಲಿ ಎಷ್ಟು ಮಂತ್ ಆಗ್ತದೆ, 12 ಮಂತ್. ಸೊ ಮೇಲ್ಗಡೆ 12 ಡಿವೈಡೆಡ್ ಬೈ 1 ಅಂಥೇಳಿ ಎದಕ್ಕೆ ಕನ್ಸಿಡರ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ 30 ಡೇಸ್ ಅಂತ ಹೇಳಿದ್ರೆ ನಿಮಗೆ ಪೂರ್ತಿ 1 ತಿಂಗಳು ಕನ್ಸಿಡರ್ ಆಗ್ತದೆ. ಓಕೆ, ಇಂಟು 100. ಸೊ ಕ್ಯಾಲ್ಕುಲೇಷನ್ ಮಾಡಿರಿ, ಆನ್ಸರ್ ಎಷ್ಟು ಬರ್ತದೆ 15.81. ಸೊ ದೇರ್ ಫೋರ್ at 30 days forward dollar is at a annual premium of a 15.8%. okay, next this is a second question. ಪೌಂಡ್ ಟು ಡಾಲರ್, ಪೌಂಡಿಂದ ಡಾಲರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸ್ಪಾಟ್ 1 ಪೌಂಡ್ ಈಕ್ವಲ್ಸ್ ಟು $1.6050 ಮೀನ್ಸ್ 1 ಪೌಂಡಿಗೆ ಡಾಲರ್ ಎಷ್ಟಿದೆ ಅಂತ ಹೇಳಿದರೆ 1.6050 ಇದೆ ಅಂತೇಳಿ ಹೇಳಿದ್ದಾರೆ. ಓಕೆ, ಸೊ 60 ಡೇಸಲ್ಲಿ ಅದು. ಸೊ ಹಾಗಿದ್ರೆ 1 ಪೌಂಡ್ ಈಕ್ವಲ್ಸ್ ಟು ಡಾಲರ್ 1.608 ಹಾಗಿತ್ತಂದರೆ ಕ್ಯಾಲ್ಕುಲೇಟ್ ಫಾರ್ವರ್ಡ್ ಪ್ರೀಮಿಯಮ್ ಆ್ಯಂಡ್ ಫಾರ್ವರ್ಡ್ ಡಿಸ್ಕೌಂಟ್. ಅಂದರೆ ಫಾರ್ವರ್ಡ್ ಪ್ರೀಮಿಯಮ್ ಬಂದಿದೆಯೋ ಅದು ಫಾರ್ವರ್ಡ್ ಡಿಸ್ಕೌಂಟ್ ಬಂದಿದೆ. ಫೈನಲ್ ಆನ್ಸರ್ ಅಂದರೆ ಪ್ರೀಮಿಯಮ್ ಅಂದರೆ ಪ್ಲಸ್ಸಲ್ಲಿ ಬಂತಂದರೆ ಫಾರ್ವರ್ಡ್ ಪ್ರೀಮಿಯಮ್, ಸಪೋಸ್ ಅದೇ ಆನ್ಸರ್ ನಿಮಗೆ ಮೈನಸಲ್ಲಿ ಬಂತಂದರೆ ಅದು ಫಾರ್ವರ್ಡ್ ಡಿಸ್ಕೌಂಟ್. ಓಕೆ, ಸೊ ಅದನ್ನು ಫಾರ್ಮೆಟ್ ಬೇಸಿಸ್ ಮೇಲೆ ಅಪ್ಲೈ ಮಾಡಿರಿ, ಕ್ಯಾಲ್ಕುಲೇಷನ್ ಮಾಡಿರಿ. ಫಾರ್ವರ್ಡ್ ಪ್ರೀಮಿಯಮ್ ಸ್ಲ್ಯಾಶ್ ಡಿಸ್ಕೌಂಟ್ ಎರಡೂ ಕನ್ಸಿಡರ್ ಮಾಡಿರಿ. ಓಕೆ, ಸ್ಲ್ಯಾಶ್ ಅಂದ್ರೆ ಏನು, ಆರ್ ಅಂಥೇಳಿ, ಇದು ಅಥವಾ ಅದು ಅಂಥೇಳಿ. ಓಕೆ, FR ಮೈನಸ್ SR ಡಿವೈಡೆಡ್ ಬೈ SR ಇಂಟು 12 ಡಿವೈಡೆಡ್ ಬೈ 2 ಮಂತ್ ಅಂತೇಳಿ ಕನ್ಸಿಡರ್ ಮಾಡಿರಿ. ಫಾರ್ಮೆಟ್ ಪ್ರಕಾರ 1 ಅಂತೇಳಿ ಕನ್ಸಿಡರ್ ಆಗ್ತದೆ, ಬಟ್ 60 ಡೇಸ್ ಅಂತೇಳಿ ನಿಮ್ಗೆ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. 60 ಡೇಸ್ ಮೀನ್ಸ್ 2 ಮಂತ್ ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ನೋಡಿರಿ ಡಿವೈಡೆಡ್ ಬೈ 2. ಓಕೆ, ಇಂಟು 100 ಮಾಡಿರಿ. ಫೈನಲ್ ಆನ್ಸರ್ ಎಷ್ಟು ಬರ್ತದೆ 1.12 ಫಾರ್ವರ್ಡ್ ಪ್ರೀಮಿಯಮ್. ಎದಕ್ಕೆ ಅಂತ ಹೇಳಿದ್ರೆ ಪ್ಲಸ್ಸಲ್ಲಿ ಬಂತು, ಮೈನಸಲ್ಲಿ ಬಂತಂದರೆ ಫಾರ್ವರ್ಡ್ ಡಿಸ್ಕೌಂಟ್ ಅಂತ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದ ಸೇಮ್ ಟೈಪ್ ಅನದರ್ ಕ್ವಶನ್. $2 to N. ಓಕೆ, ಇದು ಡಾಲರ್ ಈ ರೀತಿ ಮಾರ್ಕ್ ಬರ್ತದೆ. ಓಕೆ, N ಅಂತ ಹೇಳಿದರೆ ಈ ರೀತಿ ಮಾರ್ಕ್ ಬರ್ತದೆ. ನಿಮ್ಗೆ ಸಪೋಸ್ ವರ್ಡಲ್ಲಿ ಕೊಡ್ಬೋದು, ಅದರ್ವೈಸ್ ಈ ರೀತಿ ಕರೆನ್ಸಿ ಬೇಸಿಸ್ ಮೇಲೂ ಕೊಡ್ಬೋದು. ಅದಕ್ಕೆ ನೀವು ಯಾವ ಕರೆನ್ಸಿಗೆ ಏನಂತ ಹೇಳ್ತೇವೆ ಅದನ್ನು ನೆನ್ಪಿಟ್ಕೋರಿ. ಓಕೆ, $2 to N ಸ್ಪಾಟ್ $1 ಈಕ್ವಲ್ಸ್ ಟು 98.10 N. ಸೊ 90 ಡೇಸ್ ಅದು $1 ಈಕ್ವಲ್ಸ್ ಟು 97.30. ಕ್ಯಾಲ್ಕುಲೇಟ್ ಫಾರ್ವರ್ಡ್ ಡಿಸ್ಕೌಂಟ್ ಆ್ಯಂಡ್ ಪ್ರೀಮಿಯಮ್. ಸೊ ಫಾರ್ಮೆಟ್ ಅಪ್ಲೈ ಮಾಡಿರಿ. ಫಾರ್ವರ್ಡ್ ಪ್ರೀಮಿಯಮ್ ಆರ್ ಡಿಸ್ಕೌಂಟ್ ಈಕ್ವಲ್ಸ್ ಟು ಫಾರ್ವರ್ಡ್ ರೇಟ್ ಮೀನ್ಸ್ ಫ್ಯೂಚರ್ನಲ್ಲಿ ನೀವು ಎಕ್ಸ್ಚೇಂಜ್ ಮಾಡುವಂಥ ರೇಟ್ ಆ್ಯಕ್ಚುಲಿ ಎಷ್ಟಿದೆ ಡಾಲರ್ನ ಎನ್ನಲ್ಲಾಗಿ ಕನ್ಸಿಡರ್ ಮಾಡುವಂಥದ್ದು 97.30 ಮೈನಸ್ ಸ್ಪಾಟ್ ರೇಟ್ ಇನ್ಸ್ಟೆಂಟ್ ಬೇಸ್ ಮೇಲೆ ನೀವು ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಿ 98.10 ಡಿವೈಡೆಡ್ ಬೈ 98.10. ಓಕೆ, ಸೊ ಆಮೇಲೆ 12 ಡಿವೈಡೆಡ್ ಬೈ ಮಂತ್ ಕ್ಯಾಲ್ಕುಲೇಷನ್ ಇದು 12 ಡಿವೈಡೆಡ್ ಬೈ 3 ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರೆ 90 ಡೇಸ್. 30 ಡೇಸ್ ಅಂದರೆ 1 ಮಂತ್, 60 ಡೇಸ್ ಅಂದರೆ 2 ಮಂತ್, ಇಲ್ಲಿ 90 ಡೇಸ್ ಕೊಟ್ಟಿದ್ದಾರೆ 3 ಮಂತ್. ಓಕೆ, ಇಂಟು 100 ಹಾಕ್ರಿ. ಸೊ ಲಾಸ್ಟ್ ಫೈನಲ್ ಆನ್ಸರ್ ನಿಮ್ಗೆ ಎಷ್ಟು ಬರಬೇಕು ಗೊತ್ತಾ, -3.2619 ಬರಬೇಕು. ಮೈನಸಲ್ಲಿ ಬಂತಂತೇಳಿ ಇದನ್ನು ಏನು ಮಾಡಬೇಕು, ಫಾರ್ವರ್ಡ್ ಡಿಸ್ಕೌಂಟ್ ಅಂಥೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್. ಸೊ ದಿಸ್ ಈಸ್ ಅ ಲಾಸ್ಟ್ ಒನ್. $1 to euro ಆಗಿ ಕನ್ಸಿಡರ್ ಮಾಡಬೇಕು ಅಂದರೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಪಾಟ್ ಬೇಸಿಸ್ ಮೇಲೆ ನೀವು ಕರೆನ್ಸಿ ಎಷ್ಟಾಗ್ತದೆ, $1 ಈಕ್ವಲ್ಸ್ ಟು 0.8390 ಬಿಲೋ, ಅದು ಅಷ್ಟರಲ್ಲಿ 30 ಡೇಸ್ನ ಒಳಗಡೆ. ಹಾಗಾದರೆ $1 ಈಕ್ವಲ್ಸ್ ಟು 0.8410 ಅಂತ ಹೇಳಿದರೆ ಫ್ಯೂಚರ್ ಬೇಸಿಸ್ ಎಷ್ಟಾಗ್ತದೆ ಅಂತೇಳಿ. ಓಕೆ, ಸೊ ಫಾರ್ವರ್ಡ್ ಆ್ಯಂಡ್ ಪ್ರೀಮಿಯಮ್ ಫಾರ್ಮೆಟ್ ಹಾಕಿ ಡಿಸ್ಕೌಂಟ್ ಫಾರ್ಮೆಟ್ ಹಾಕಿ ಏನು ಮಾಡಿರಿ, ಲಾಸ್ಟಲ್ಲಿ ಫೈನಲ್ ಆನ್ಸರ್ 28.60 ಬರಬೇಕು ಫಾರ್ವರ್ಡ್ ಪ್ರೀಮಿಯಮ್. ಓಕೆ.